ಚಿತ್ರದುರ್ಗದ ಸಾಯಿಬಾಬಾ ಮಂದಿರಕ್ಕೆ ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರೋ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಶ್ರೀಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮೇಟಿಲುರ್ಕೆ ಬಳಿ ಇರುವ ಸಾಯಿಬಾಬಾ ಮಂದಿರಕ್ಕೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರನ್ನ ಭಕ್ತರು ಹೂಮಾಲೆ ಹಾಕಿ ಸ್ವಾಗತ ಕೋರಿದ್ರು. ಬೆಂಗಳೂರಿನಿಂದ ನೇರವಾಗಿ ಕಾರಿನಲ್ಲಿ ಆಗಮಿಸಿದ ಶ್ರೀಗಳು ಸಾಯಿಬಾಬಾ ಅವರ ದರ್ಶನವನ್ನ ಪಡೆದು ಸಾಯಿಬಾಬಾ ಮಂದಿರ ಕಾಮಗಾರಿ ವೀಕ್ಷಣೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಶ್ರೀಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸೌಭಾಗ್ಯ ಬಸವರಾಜನ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ದ್ವಾರಕಾಮಯಿ ಇಷ್ಟ ನೋಡಿದಿರಲ್ಲ, ದ್ವಾರಕಾಮಯಿ ಅದೇ ತರ ಎಲ್ಲ ಇನ್ನೊಂದು ಬಗ್ಗೆ ಕೂಡ ಮಾಡಬೇಕು. ಬಾಬಾ ಇದೆ ಮಾಡಿ ಅದು ಮಾಡಿದ್ದೀರಲ್ಲ. ಇಲ್ಲಿ ಬಾಬಾ ಇದೆ. ಇಲ್ಲಿ ಬಾಬಾ ಬರುತ್ತೆ, ತುಂಬಾ ಚೆನ್ನಾಗಿದೆ ಬಾಬಾ. ಇದು ಸ್ಟ್ರಕ್ಚರ್ ಹಳೆ ಅವ್ರ ಮನೆಯಲ್ಲಿ ಏನಿದೆ ಬಾಬಾ ಸ್ವಲ್ಪ ಫೋಕಸ್ ಆ ಕಡೆ ಬೇಕು. ಹಳೆ ಮಾಡುವ ಏನಿದೆ ಅದೇ ಸ್ಟ್ರಕ್ಚರಿಗೆ ಜಿಸೊಟ್ಟಿ ನೋಡಿದ್ದೀರಲ್ಲ. ಅಲ್ಲ ಶಿರಡಿ ಅದನ್ನೇ ಹೇಳ್ತಿದ್ದು. ಶಿರಡಿಲಿ ಮೇನ್ ಶಿರಡಿಲಿ ಅವ್ರ ವಾಸ ಇದ್ದಿದ್ದು ಈ ತರ. ಇವತ್ತು ಅವತ್ತು ಹಚ್ಚಿದ್ದು ದೀಪ ಅವರು ಹೋಮಕುಂಡ ಇವತ್ತು ಉಳಿತಾ ಇದೆ. ಅದರಿಂದನೇ ಎಲ್ಲರಿಗೂ ವಿಭೂತಿ. ಇಲ್ಲೂ ಅದೇ ಸಿಸ್ಟಮ್ ಮಾಡಿದ್ವಿ. ಇದು ಇಲ್ಲೇ ಇಲ್ಲಿ ಹೊರಗ ಅಭಿಷೇಕ ಆದ್ರೆ ಅಲ್ಲಿ ಸೀಮೆ ಮಾಡಿದ್ದಾನೆ. ಆಮೇಲೆ ಕಾಲ ಕೊಡ್ತೀರಾ? ಏನು ಚಿತ್ರದುರ್ಗದಲ್ಲಿ ನಮ್ಮ ಡಾಕ್ಟರ್ ಗುರುಮೂರ್ತಿ ಗುರೂಜಿಯವರು ಏನು ಒಂದು ಸಾಯಿಬಾಬಾ ಆಶ್ರಮ ಕಟ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ಯಾವುದೋ ಲೋಕದಲ್ಲಿ ಇದ್ದೀವಿ ಅಂತ ಅನಿಸ್ತದೆ. ಇವತ್ತು ಜನಕ್ಕೆ ಶಾಂತಿ ಬೇಕಾಗಿದೆ. ಆ ಶಾಂತಿ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮೊಳಗೆ ಶಾಂತಿ ಇರುತ್ತೆ. ಅದನ್ನು ಆದರೆ ಕುಳಿತುಕೊಳ್ಳೋಕೆ ಒಂದು ಜಾಗ ಬೇಕಾಗುತ್ತೆ. ಆ ಜಾಗನ ಏನು ಚಿತ್ರದುರ್ಗ ಜನತೆಗೆ ಇವತ್ತು ಒಂದು ಬಹಳ ಅಂದರೆ ಭಾಳ ಸುಂದರವಾಗಿ ಕಟ್ಟಿದ್ದಾರೆ. ಇದನ್ನು ಬೇಗ ಪೂಜ್ಯ ಗುರುಮೂರ್ತಿ ಗುರೂಜಿಯವರು ಉದ್ಘಾಟನೆ ಮಾಡಿಸ್ಬೇಕು. ಯಾಕೆಂದರೆ ಎಷ್ಟು ದಿವಸ ನಾವು ಮನುಷ್ಯ ಇರ್ತಾನೋ ಗೊತ್ತಿಲ್ಲ. ಎಷ್ಟು ಕಣ್ಮುಂದೆ ಇವತ್ತಿರ್ತಾರೆ, ನಾಳೆ ಸಾಯ್ತಾ ಇದ್ದಾರೆ. ಆದರೆ ಸೇವೆ ಮಾಡಿದವ್ರಿಗೆ ಯಾವತ್ತೂ ಸಾವಿಲ್ಲ ಅಂತಾರೆ. ಇವತ್ತು ಆ ಕೆಲಸನ ನಮ್ಮ ಗುರೂಜಿಯವರು ಮಾಡಿದ್ದಾರೆ. ಯಾಕೆಂದರೆ ಎಲ್ಲರೂ ಹಣ ಇಟ್ಕೊಂಡೇ ಹಣದಿಂದನೇ ಹೋಗ್ತಾರೆ. ಹಣನ ಇಂಥ ಕೆಲಸಗಳಿಗೆ ಉಪಯೋಗಿಸುವಂಥವ್ರು ತುಂಬ ಸರಳ. ಇವತ್ತು ದೇವಸ್ಥಾನ ಕಟ್ಟೋರು ತುಂಬ ಸರಳ ಆಗಿದ್ದಾರೆ. ಶಿರಡಿ ಬಾಬಾನ ದರ್ಶನಕ್ಕೆ ಹೋಗ್ತಾರೆ. ಆದರೆ ಅವರ ಪ್ರೇರಣೆಯಾಗಿ ಇವತ್ತು ಈ ಶಿರಡಿ ಮಂದಿರ ಏನು ಚಿತ್ರದುರ್ಗದಲ್ಲಿ ನಿರ್ಮಾಣ ಆಗ್ತಾ ಇದೆ, ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಅವರು ಆದಷ್ಟು ಬೇಗ ಈ ಗುಹಾಂತರ ದೇವಾಲಯ ಅಂತ ಕರೆಸ್ಕೋಬೋದೇನೋ ಇದು. ಯಾಕೆಂದರೆ ಆ ಥರ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ. ಆ ಬಾಬಾ ಅವರಿಗೆ ಬೇಗ ಇದನ್ನು ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ಆದಷ್ಟು ಬೇಗ ಇದನ್ನು ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಏನು ಚಿತ್ರದುರ್ಗದಲ್ಲಿ ಸಾಯಿಬಾಬಾ ಅವರ ಕೃಪೆ ಮತ್ತು ಈ ವಿಶೇಷವಾದ ಮಹಾಶಿವರಾತ್ರಿ ನಡೆದಿದೆಯೋ ಎಲ್ರಿಗೂ ಸಹಿತ ಶುಭ ಆಗಲಿ. ಮಂದಿರವನ್ನು ನೋಡಿರಬೇಕು. ಭಾಳಷ್ಟು ಏನು ಅಂತಂದರೆ ನಮಗೆ ಭಾಳ ಆಶ್ಚರ್ಯ ಏನು ಅಂದರೆ, ನಾವು ಈ ಮಂದಿರನ ನಮ್ಮ ಸ್ವಂತ ಊರಿನಲ್ಲಿ ಭಾಳ ದೊಡ್ಡದಾಗಿ ಕಟ್ಟೋದಕ್ಕೆ ಇದು ಮಾಡಿದ್ವಿ. ಆದರೆ ಅದು ನೋಡಿ ಆಗಲಿಲ್ಲ, ಅಲ್ಲಿ ಚಿಕ್ಕದಾಗೆ ಕಟ್ಟಿದ್ದೀವಿ. ಇಲ್ಲಿ ಚಿತ್ರದುರ್ಗದ ಇದೇನು ಅಂತಂದರೆ ಒಂದು ಆಕರ್ಷಣಾ ಶಕ್ತಿ ಏನು ಅಂತಂದರೆ ನೋಡಿ, ಬಾಬಾ ಅವ್ರ ಕೃಪೆ ಇಲ್ಲೇ ನೆಲೆಸೋ. ನಾನು ಬರ್ತಾ ಸ್ವಾಮೀಜಿ ಕೇಳಿದ್ರು ಇದೇನಿದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ. ಅದ್ರ ಹಿನ್ನೆಲೆ ದೊಡ್ಡದಿದೆ ಸ್ವಾಮೀಜಿ.
ಇಲ್ಲಿ ಏನಕ್ಕೆ ಇಷ್ಟು ದೂರ ಬಿಸಿಲು ನಾಡಿನಲ್ಲಿ ಅಂತ ಆಶ್ಚರ್ಯ ಆಯ್ತು. ಇದು ಬೆಂಗಳೂರಿನಲ್ಲಿ ಇದ್ದರೆ ಏನೋ ಇದನ್ನಾಗುತ್ತೆ ಅಂತ. ಆದರೆ ನಾವೇನು ಹೇಳಿದ್ವಿ, ಇಲ್ಲಿನ ಭಕ್ತರಿಗೆ ಮತ್ತು ಎಲ್ಲ ಶಿರಡಿಗೆ ಹೋಗೋದಕ್ಕಾಗಲ್ಲ. ಭಾಳಷ್ಟು ಬಡ ಜನತೆ ಮತ್ತು ಹಿಂದುಳಿದ ವರ್ಗದವರು ಬಾಬಾ ಅವರು ಇದನ್ನು ಇದು ಮಾಡಬೇಕು ಅಂತ ಸಾವಿರಾರು ಗಟ್ಟಲೆ ಖರ್ಚು ಮಾಡೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಬಾಬಾ ಅವ್ರ ಕೃಪೆ ಆಗಲಿ, ಬಾಬಾ ಅವ್ರ ಆದೇಶ ಆಯ್ತು ಇಲ್ಲೇ ಮಾಡೋದಕ್ಕೆ ಅಂತ. ಅದೊಂದು ಬಹಳ ವಿಶಿಷ್ಟವಾದದ್ದು. ಅದ್ರ ಜೊತೆಗೆ ಇಲ್ಲಿನ ಜನತೆ ಇದೆಯಲ್ಲ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ನಾನು ಇದನ್ನು ಮುಖಸ್ತುತಿ ಹೊಗಳುತ್ತಿಲ್ಲ. ಅದ್ರ ಮಧ್ಯದಲ್ಲಿ ಸಹಿತ ಒಂದು ಕಲ್ಯಾಣ ಮಂಟಪನೂ ಮಾಡ್ತಾ ಇದೆ. ಅಲ್ಲಿ ಬಡ ಮಕ್ಕಳಿಗೆ ಅಲ್ಲೂ ಪ್ರತಿನಿತ್ಯ ಅನ್ನದಾಸ ಹೋಗ್ಕೂ ಅದನ್ನು ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರು ಪ್ರಾರಂಭ ಇದು ನಡಿಬೇಕಾದಾಗ ಬಂದಿದ್ದು. ಬಂದ್ಬಿಟ್ಟು ಹೀಗೆ ಇಲ್ಲಿ ಚಿತ್ರದುರ್ಗಕ್ಕೆ ಹೋಗ್ತಾ ಬಂದಂಥದ್ದು. ಅವ್ರು ಯಾವಾಗ್ಲೂ ಪ್ರೋತ್ಸಾಹ ಕೊಡೋವಂಥದ್ದು. ಎಲ್ಲ ಸಣ್ಣ ಸಣ್ಣ ನಾವು ನೀವು ಅಂತಂತಲ್ಲ, ಎಲ್ಲರನ್ನೂ ಪ್ರೋತ್ಸಾಹ ಕೊಟ್ಟು ಪ್ರತಿಯೊಬ್ಬರೂ ಇಂಥವ್ರನ್ನ ಅನ್ನೋಂಗೇನಿಲ್ಲ. ಅವರು ನಿಜ ಹೇಳ್ಬೇಕು, ಅವ್ರು ಸ್ಕೂಲ್ ಕೆಲಸಗಳನ್ನೆಲ್ಲ ಅಲ್ಲಿಟ್ಟುಬಿಟ್ಟಿದ್ದಾರೆ. ಈ ಸಣ್ಣ ಎಲ್ಲ ಇವ್ರನ್ನೂ ಕರೆದು ಕೊಡೋದು ಪ್ರೋತ್ಸಾಹ ಕೊಟ್ಟು ಹಿಂದೂ ಧರ್ಮ ಮತ್ತು ಸನಾತನ ಧರ್ಮನ ಇದು ಮಾಡಿಕೊಂಡು ಪ್ರೇರಣೆ ಕೊಟ್ಟು ಇದು ಮಾಡ್ತಾರೆ. ಅದರಿಂದ ಅವರ ಒಂದು ಕೃಪೆ ಮತ್ತು ತಮ್ಮೆಲ್ಲರ ಪ್ರೋತ್ಸಾಹ, ಬಾಬಾ ಅವರ ಕೃಪೆ ಆದಷ್ಟು ಬೇಗ ನಾವು ಪ್ರಯತ್ನಪೂರ್ವಕವಾಗಿದ್ದೀವಿ. ಸಾಯಿಬಾಬಾ